ರಾಸಾಯನಿಕ ಮಿಶ್ರಿತ ಬಣ್ಣವನ್ನ ಬಳಕೆ ಮಾಡಿದಂತಹ ಕಲ್ಲಂಗಡಿ ಹಣ್ಣು ಸೇವನೆಯಿಂದ ಏನಾಗುತ್ತೆ ಅನ್ನೋದನ್ನ ವೈದ್ಯರು ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ಇದರೊಂದಿಗೆ ಇಡ್ಲಿ ತಯಾರಿಕೆಯಲ್ಲಿ ಬಳಸ್ತಾ ಇರುವಂತಹ ಪ್ಲಾಸ್ಟಿಕ್ ಇದೆಯಲ್ಲ ಆ ಪ್ಲಾಸ್ಟಿಕ್ ಕೂಡ ನಮ್ಮ ದೇಹಕ್ಕೆ ಕಂಟಕವಾಗ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ಆಪರೇಷನ್ ಇಡ್ಲಿ ಅಂದ್ರೆ ಇಡ್ಲಿ ತಯಾರು ಮಾಡುವಂತಹ ಹೋಟೆಲ್ಗಳಿಗೆ ರೇಡ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಡ್ಲಿ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರುವಂತಹ ಹಿನ್ನೆಲೆ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಪ್ಲಾಸ್ಟಿಕ್ ತಯಾರಿ ಮಾಡುವಂತಹ ಹೋಟೆಲ್ಗಳಿಗೆ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಬಳಸಿ ಇಡ್ಲಿಯನ್ನ ತಯಾರು ಮಾಡುವಂತಹ ಹೋಟೆಲ್ಗಳಿಗೆ ನೋಟಿಸ್ನ ನೀಡಲಾಗ್ತಾ ಇದೆ. ಎಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಅಂತ ಹೇಳಿ ಪರಿಶೀಲನೆ ಮಾಡಿ ದಂಡವನ್ನ ಹಾಕಲಾಗ್ತಾ ಇದೆ. ಯಾಕಂದ್ರೆ ಈ ರೀತಿ ಪ್ಲಾಸ್ಟಿಕ್ ಬಳಸಿ ತಯಾರು ಮಾಡ್ತಾ ಇರುವಂತಹ ಇಡ್ಲಿಗಳಲ್ಲಿ ಇಡ್ಲಿಯ ಸ್ಯಾಂಪಲ್ನ ಪರಿಶೀಲನೆ ಮಾಡಿದಾಗ ಆ ಇಡ್ಲಿಯಿಂದ ಕ್ಯಾನ್ಸರ್ ಬರಬಹುದು ಅನ್ನುವಂಥ ಎಚ್ಚರಿಕೆಯನ್ನ ತಜ್ಞರು ನೀಡಿದ್ದಾರೆ. ಆ ಕಾರಣಕ್ಕಾಗಿಯೇ ಏಕಾಏಕಿ ಹೋಟೆಲ್ಗಳಿಗೆ ರೇಡ್ ಮಾಡಿ ಇಡ್ಲಿ ಯಾವ ರೀತಿ ತಯಾರು ಮಾಡ್ತಿದ್ದಾರೆ, ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಿದ್ದಾರಾ, ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇದ್ರೆ ಅದು ಎಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ದಂಡವನ್ನ ಹಾಕುವಂತಹ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಈ ಇಡ್ಲಿಯನ್ನ ತಯಾರು ಮಾಡುವಂಥದ್ದು ಏನಿದೆ ಅದರ ಬಗ್ಗೆ ನೀವು ನಿನ್ನೆನೇ ಎಲ್ಲ ದೊಡ್ಡ ಸುದ್ದಿ ಮಾಡಿದ್ದೀರಾ. ನಾನು ಇವತ್ತು ಹೇಳೋಣ ಅಂತ ಇದ್ದೆ, ಆದರೆ ನಿನ್ನೆನೇ ಆಗೋಗಿದೆ. ಸೊ ಅದರಲ್ಲಿ 681 ಹೋಟೆಲು, ರೆಸ್ಟೋರೆಂಟು ಮತ್ತು ಇದೆಲ್ಲ ಕಡೆ ನಾವು ಅಭಿಯಾನ ಮಾಡಿರುವಂಥದ್ದು. ಈಗ ಅದರಲ್ಲಿ 52 ಉದ್ಯಮಿಗಳಿಗೆ ನಾವು ನೋಟಿಸನ್ನು ಜಾರಿ ಮಾಡಿದ್ದೀವಿ. 52 ಕಡೆ ಅದು ಫೇಲ್ಯೂರ್ ಆಗಿರುವಂಥದ್ದು. ಅದು ಖಂಡಿತವಾಗಿಯೂ ಅದು ಉಪಯೋಗ ಮಾಡಬಾರ್ದು. ಯಾಕಂದರೆ ಪ್ಲಾಸ್ಟಿಕ್ ಜೊತೆ ನಾವು ಆಹಾರ ಸೇರಿಸಿ ಅದನ್ನು ಒಟ್ಟಿಗೆ ಅದನ್ನು ಕುಕ್ ಮಾಡಿದಾಗ, ಬೇಯಿಸಿದಾಗ ಅದೇನಾಗ್ತದೆ, ಪ್ಲಾಸ್ಟಿಕ್ಸು ಮತ್ತು ಫುಡ್ ಒಳಗಡೆ ಅದು ಮಿಕ್ಸ್ ಆಗುವಂಥದ್ದಾಗ್ತದೆ. ಮತ್ತು ಪ್ಲಾಸ್ಟಿಕ್ಕು ನಮ್ಮ ದೇಹದ ಒಳಗಡೆ ಹೋಗ್ತದೆ. ದೇಹದ ಒಳಗಡೆ ಹೋದ ನಂತರ ಅದು ಪರ್ಮನೆಂಟ್, ನಾವು ಸಾಯೋವರೆಗೂ ಆ ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗಡೆ ಇರ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.